ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನೀವೇನಾದ್ರು ಚೆನ್ನಾಗಿರೋದು ಮಾತಾಡಿ. ಹಲೋ ಬ್ಯೂಟಿಫುಲ್, ನೋಡ್ರಪ್ಪ ಏನು ಮಿಂಚ್ತಾವ್ರೆ. ಏನು ನೋಡ್ತಿದ್ಯಕ್ಕ? ಹಬ್ಬಕ್ಕೆ ನಾನು ಈ ಥರ ರೆಡಿ ಆಗಿದ್ದೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಪೂರ್ವ ಗೌಡ. ದಿಸ್ ಇಸ್ ಮೈ ವೆರಿ ಫಸ್ಟ್ ಬ್ಲಾಗ್. ನನಗೆ ತುಂಬ ದಿನಗಳಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ತುಂಬ ದೊಡ್ಡ ಆಸೆ ಇತ್ತು. ಬಟ್ ಆದರೆ ನಾನು ಮಾಸ್ಟರ್ಸ್ ಮಾಡ್ತಾಯಿದ್ದೆ, ಸೊ ಅದರಲ್ಲಿ ಬ್ಯುಸಿ ಇರ್ತಿದ್ದೆ. ಸ್ಟಡೀಸ್ ಅಂತ, ಎಕ್ಸಾಮ್ಸ್ ಅಂತ ತುಂಬ ಬ್ಯುಸಿ ಇರ್ತಿದ್ದೋ. ಸೊ ಇವಾಗ ಸ್ಟಾರ್ಟ್ ಮಾಡೋಣ, ಇವಾಗ ನನ್ನ ಮಾಸ್ಟರ್ಸ್ ಮುಗ್ದು ನಿಯರ್ಲಿ 15 ಡೇಸ್ ಆಗ್ತಾ ಬರ್ತಿದೆ. ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಸೊ ಮನೇಲಿ ಯಾಕೆ ವರಮಹಾಲಕ್ಷ್ಮಿ ಹಬ್ಬದಿಂದನೇ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿದ್ರು. ನನಗೂ ಹಾಗೆ ಅನ್ನಿಸ್ತು, ತಾಯಿ ಕೃಪೆ ಇಟ್ಕೊಂಡು ವರಮಹಾಲಕ್ಷ್ಮಿ ಹಬ್ಬದಿಂದ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ಅದಕ್ಕೆ ಈ ವಿಡಿಯೋ. ಸೊ ಇವತ್ತಿಂದ ನಾನು ನನ್ನ ಹೊಸ ಜರ್ನಿ ಕಾಲಿಡ್ತಾ ಇದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ವಿಡಿಯೋ ಶುರು ಮಾಡೋಣ. ಮನೆ ಮುಂದೆ ಒಂದು ಚಂದವಾದ ರಂಗೋಲಿ ಇದೆ. ಹಲೋ ಬ್ಯೂಟಿಫುಲ್, ನೋಡ್ರಪ್ಪ ಏನು ಮಿಂಚ್ತಾವ್ರೆ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಇಲ್ಲೊಬ್ಳದ್ದು ತೋರಿಸ್ತೀನಿ. ಹಾಯ್, ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಆ್ಯಂಡ್ ಹಬ್ಬಕ್ಕೆ ನಾನು ಈ ಥರ ರೆಡಿ ಆಗಿದ್ದೆ. ಇವಾಗ ಬಂದ್ರಾ? ಅಜ್ಜಿನ ವಿಚಾರಿಸಿ ನಾವು ಪೂಜೆನ ಶುರು ಮಾಡಿದ್ವಿ. ಮೊದಲಿಗೆ ಅಮ್ಮ ಎಲ್ರಿಗೂ ಕಂಕಣ ಕಟ್ತಾಯಿದ್ರು. ಕಂಕಣ ಕಟ್ಟೋದು ಒಂದು ವಿಶೇಷ ಪದ್ಧತಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ. ಏನಕ್ಕೆ ಕಂಕಣ ಕಟ್ತಾರೆ ಅಂತ ಹೇಳ್ತೇವೆ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯ ಯಾರು ಕಂಕಣ ಧರಿಸಿರ್ತಾನೆ ಅವನಲ್ಲಿ ದೈವಶಕ್ತಿ ಇರುತ್ತೆ ಎಂದು ಭಾವಿಸಲಾಗುತ್ತೆ, ಹಾಗೆ ಹೇಳ್ತಾರೆ ಕೂಡ. ಮತ್ತು ಯಾವ ವ್ಯಕ್ತಿ ಕಂಕಣವನ್ನು ಕಟ್ಕೊಂಡಿರ್ತಾನೆ ಅವನು ಪರಿಶುದ್ಧನಾಗಿದ್ದಾನೆ ಎಂದು ಹೇಳ್ತಾರೆ. ಪೂಜೆ ಮಾಡುವ ಸಮಯದಲ್ಲಿ ಈ ಕಂಕಣನ ಧರಿಸಿ ನಾವು ಪೂಜೆ ಮಾಡೋದ್ರಿಂದ ನಮ್ಮಲ್ಲಿರೋ ಎಲ್ಲ ನೆಗೆಟಿವಿಟಿ ಥಾಟ್ಸ್ ಕೂಡ ದೂರ ಆಗಿ ನಮ್ಮಲ್ಲಿ ಪಾಸಿಟಿವ್ ಥಾಟ್ಸ್ ಜಾಸ್ತಿ ಆಗಲಿ, ಮತ್ತು ಪಾಸಿಟಿವ್ ಥಾಟ್ಸು ಆ ದೇವರನ್ನು ಕನೆಕ್ಟ್ ಆಗಲಿ ಅಂತ ಹೇಳೋದಕ್ಕೋಸ್ಕರ ಈ ಕಂಕಣಗಳನ್ನ ಧರಿಸ್ತಾರೆ. ಕಂಕಣ ಕಟ್ಟಬೇಕಾದ್ರೆ ಅಲ್ಲಿ ಅರಿಶಿನ ಕುಂಕುಮ ಎರಡನ್ನೂ ಬಳಸಿ ಮಾಡುವುದರಿಂದ ಅಲ್ಲಿ ದೈವಶಕ್ತಿ ಇರುತ್ತೆ ಎಂದು ಹೇಳಲಾಗುತ್ತೆ. ಮತ್ತು ಇಲ್ಲಿ ಯಾರೆಲ್ಲ ಹಿರಿಯರಿರ್ತಾರೆ ಅವರ ಕಾಲಿಗೆ ಆಶೀರ್ವಾದ ತಗೊಂಡು, ಹಾಗೆ ಮುತ್ತೈದೆಯರಿದ್ರು ಅಥವಾ ಕನ್ಯೆಯರಿದ್ದರೆ ಅವರಿಗೆ ಅರಿಶಿನ ಕುಂಕುಮನ ಕೊಟ್ಟು ಕಂಕಣನ ಕಟ್ತಾರೆ. ಅದಕ್ಕೆ ಪೂಜೆ ಮಾಡೋಕ್ಕಿಂತ ಮುಂಚೆ ಅಮ್ಮ ಎಲ್ರಿಗೂ ಕಂಕಣ ಕಟ್ತಿದ್ದಾರೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ವರಮಹಾಲಕ್ಷ್ಮಿಯನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪೂಜಿಸ್ತಾರೆ. ಹಾಗೆ ನಮ್ಮನೆ ವರಮಹಾಲಕ್ಷ್ಮಿ ಈ ರೀತಿ ಕಾಣ್ತಾ ಇದ್ರು. ನಿಮಗೆ ಗೊತ್ತಾ ಯಾಕೆ ನಾವು ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸ್ತೀವಿ ಅಂತ? ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ ಕೇಳಿ. ಒಮ್ಮೆ ಈಶ್ವರ ಮತ್ತು ಪಾರ್ವತಿ ಮಾತಾಡ್ತಿರ್ಬೇಕಾದ್ರೆ ಪಾರ್ವತಿ ಈಶ್ವರನ ಕೇಳ್ತಾರಂತೆ, ಸ್ವಾಮಿ
ಈ ಭೂಮಿಯಲ್ಲಿ ಯಾವುದಾದರೂ ಒಂದು ವ್ರತ ಮಾಡಿ ಸಕಲ ಸಂಪತ್ತನ್ನು ಪಡೆಯುವಂಥ ವ್ರತ ಇದೆಯಾ ಅಂತ ಹೇಳಿದಾಗ ಶಿವ ಉತ್ತರಿಸ್ತಾರಂತೆ, ಹೌದು, ಒಂದು ವರಮಹಾಲಕ್ಷ್ಮಿ ವ್ರತ ಎಂಬ ವ್ರತವಿದೆ, ಅದನ್ನು ಆಚರಿಸಿದರೆ ಸಕಲ ಸಂಪತ್ತನ್ನು ಪಡೆಯಬಹುದು ಅಂತ. ಹಾಗೆ ಇದಕ್ಕೊಂದು ಪ್ರಸಿದ್ಧವಾದ ಕತೆ ಇದೆ, ನಾನು ನಿನಗೆ ಹೇಳ್ತೀನಿ ಕೇಳು ಅಂತ ಹೇಳಿ ಶಿವ ಪಾರ್ವತಿಗೆ ಕತೆ ಹೇಳಕ್ಕೆ ಆರಂಭಿಸ್ತಾರೆ. ಈ ಕತೆ ಬಂದು ಸತ್ಯಯುಗದಲ್ಲಿ ನಡೆದಿತ್ತು. ಒಂದು ಊರಿನಲ್ಲಿ ಚಾರುಮತಿ ಎಂಬ ಮಹಿಳೆ ತನ್ನ ಸಂಸಾರದೊಂದಿಗೆ ವಾಸಿಸುತ್ತಿರುತ್ತಾಳೆ. ಅವಳಿಗೆ ದಟ್ಟ ಕಡುಬಡತನ ಇದ್ದರೂ ತನ್ನ ಸಂಸಾರದೊಂದಿಗೆ ತನ್ನ ಪತಿಯೊಂದಿಗೆ ಬಹಳ ಸಂತೋಷದಿಂದಿರುತ್ತಾಳೆ. ಹಾಗೆ ತನ್ನ ಪತಿಯನ್ನು ಅವಳಷ್ಟೇ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ. ಇದರಿಂದ ಮಹಾಲಕ್ಷ್ಮಿ ಸಂತೃಪ್ತಳಾಗಿ ಆಕೆಯ ಕನಸಿನಲ್ಲಿ ಬರ್ತಾಳೆ. ತಾಯಿ ಮಹಾಲಕ್ಷ್ಮಿ ಆಕೆಯ ಕನಸಿನಲ್ಲಿ ಬಂದು ಹೇಳ್ತಾರೆ, ಶ್ರಾವಣದ ಈ ಮಾಸದಲ್ಲಿ ಹುಣ್ಣಿಮೆಗೆ ಹತ್ತಿರವಾದ ದಿನದೆಂದು ಪೂಜಿಸಿದರೆ ಎಲ್ಲ ಅಷ್ಟೈಶ್ವರ್ಯವನ್ನು ಲಭಿಸುತ್ತಾರೆ ಎಂದು ತಾಯಿ ಮಹಾಲಕ್ಷ್ಮಿ ಹೇಳಿದ್ದನ್ನು ಕೇಳಿ ನಿದ್ರೆಯಿಂದ ಎಚ್ಚರಗೊಂಡ ಚಾರುಮತಿ ಇದನ್ನು ತನ್ನ ಸಂಸಾರದೊಂದಿಗೆ ವಿಚಾರಿಸಿ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರದಂದು ತಾಯಿ ಮಹಾಲಕ್ಷ್ಮಿಯನ್ನು ಪೂಜಿಸುತ್ತಾಳೆ. ಹಾಗೆ ಅಷ್ಟೈಶ್ವರ್ಯವನ್ನು ಕೂಡ ಆಕೆ ಪಡೆಯುತ್ತಾಳೆ. ಪಡೆದು ತನ್ನ ಸಂಸಾರದಿಂದ ಸುಖ, ಬಂಧುಗಳಿಂದ ಪ್ರೀತಿ, ಪುತ್ರ ಪುತ್ರಿಯನ್ನು ಪಡೆದು ತನ್ನ ಜೀವನವನ್ನು ಸಾಗಿಸಿ ಬಡವರಿಗೆ ಅನ್ನದಾನವನ್ನು ಮಾಡಿ ಆಕೆ ಸ್ವರ್ಗಲೋಕಕ್ಕೆ ಸೇರುತ್ತಾಳೆ. ಆದ್ದರಿಂದ ಈ ವ್ರತ ಮಾಡುವುದರಿಂದ ಸಕಲ ಐಶ್ವರ್ಯ, ಅಷ್ಟೈಶ್ವರ್ಯ, ಸಂಪತ್ತು ಕೂಡ ಲಭಿಸುತ್ತದೆ ಎಂದು ಹೇಳಲಾಗುತ್ತೆ. ಚಿನ್ನ ತಗ್ಸ್ಕೊಳ್ಳಿಕ್ಕೆ ಹೋಗ ನೀನು, ಹೋಗು ಹೋಗು, ಚಿನ್ನ ತಕ್ಕೊಂಡು ಈಗ ಏನದ ಕೈಯಲ್ಲಿ ತೋರ್ಸು. ಮಗ ಟಡಾಂಗ್! ಪೂಜೆ ಎಲ್ಲ ಆಯಿತು, ಬ್ರೇಕ್ಫಾಸ್ಟ್ ಕೂಡ ಆಯಿತು. ಸೊ ಇವಾಗ ಮಧ್ಯಾಹ್ನದ ಊಟಕ್ಕೆ ಅಮ್ಮ ಏನಾದರೂ ಸಿಹಿ ಮಾಡ್ತಿದ್ದಾರೆ, ಅಡುಗೆಗಳು ಮಾಡ್ತಿದ್ದಾರೆ, ಅದಕ್ಕೋಗಿ ಹೆಲ್ಪ್ ಮಾಡಬೇಕು. ಇದು ನನ್ನ 2ನೇ ಔಟ್ಫಿಟ್. ಯಾಕಮ್ಮ, ಯಾಕೆ ಸೀರೆ ಬಿಚ್ಚಾಕ್ಬಿಟ್ರಿ? My life, my rule. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನೀವೇನಾದ್ರು ಚೆನ್ನಾಗಿರೋದು ಮಾತಾಡಿ. ಹಿಂದೆ ಹೋಗಿಲ್ಲ, ಮುಂದೆ ಬಂದಿಲ್ಲ, ಏನಿಲ್ಲ. ಏನು ನೋಡ್ತಿದ್ಯಾಕ? ನೋವಾಗಲ್ದವ್ರಿಗೆ. ನಡಿ. ಅಷ್ಟೇ.